ಬಿಕಾಸ್ ಆಫ್ ಟುಡೇ ಮೈ ಬರ್ಡೇ. ಇದು ಬರ್ಡೇ ಸ್ಪೆಷಲ್ ಆಗಿರುತ್ತೆ ಟೆಂಪಲ್ ಹೋಗೋದು. ನಮ್ಮ ಇಂಡ್ಯಾದಲ್ಲಾದರೆ ನಮಗೆ 4 ಹೆಜ್ಜೆ ನಡ್ಕೊಂಡು ಹೋದರೆ ಟೆಂಪಲ್ ಸಿಗುತ್ತೆ. ಬಟ್ ಇಲ್ಲಿ ಹಂಗಿಲ್ಲ. ನಾವಿರೋ ಏರಿಯಾಯಿಂದ ನಮಗೆ 17 to 18 ಕಿಲೋಮೀಟರ್ಸಲ್ಲಿ ಜಬಲಲ್ಲಿ ಇದೆ. ಜಬಲಲ್ಲಿಯಲ್ಲಿ ಹಿಂದೂ ಟೆಂಪಲ್ ಇದೆ. ಸೊ ಹಿಂದೂ ಟೆಂಪಲ್ ಹೋಗ್ತಿದ್ದೀವಿ. ನಾವಿಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಆಕಾಶದ ಎತ್ತರ ಇರೋ ಬಿಲ್ಡಿಂಗ್ಸ್ನೇ ನೋಡೋದು. ಚಿಕ್ಕ ಚಿಕ್ಕ ಬಿಲ್ಡಿಂಗ್ಸು ಇಲ್ಲ ಅಂತ ಕೇಳಿಬಿಟ್ರೆ, ಚಿಕ್ಕ ಚಿಕ್ಕ ಬಿಲ್ಡಿಂಗ್ಸು ಇದ್ದಾವೆ. ಬಟ್ ತುಂಬ ರೇರ್. ಸಿಟಿ ಒಳಗಡೆ ಇಲ್ಲ. ಔಟ್ಸ್ಕರ್ಟ್ ಸ್ವಲ್ಪ ಹೊರಗಡೆ ಹೋದರೆ ಸ್ವಲ್ಪ ರೆಸಿಡೆನ್ಷಿಯಲ್ ಏರಿಯಾ ಥರ. ಇಲ್ಲಿದು ರೆಸಿಡೆನ್ಸಿ ಅವ್ರ ಮನೆ ಕಟ್ಕೊಂಡಿರೋವೆಲ್ಲ ವಿಲ್ಲಾಸು. ಸೊ ಸ್ಮಾಲ್ ಇದ್ದಾವೆ. ಇದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಇದು. ಸೊ ನಾನು ಬಂದಮೇಲೆ ಇನ್ನೂ ಯಾವುದೂ ಆಗಿಲ್ಲ. ನೋಡಬೇಕು ಈ ಸರಿ. ನಮಗೆ ನಿಯರ್ ಇಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೇ ಟೆಂಪಲ್ಲು. ಅಷ್ಟು ದೂರ ಏನು ಅನಿಸಲ್ಲ. ಬಟ್ ಟ್ರಾಫಿಕ್ ಇದ್ದರೆ ಆಲ್ಮೋಸ್ಟ್ ದೂರನೇ ಆಗುತ್ತೆ. ನಾವು ಹೋಗಿದ್ದು ಸ್ವಲ್ಪ ಆಫ್ಟರ್ನೂನ್ ಟೈಮು ಇಲ್ಲಿ ಏನಂದರೆ ಅಷ್ಟೊಂದು ರಶ್ ಇರೋಂಗಿಲ್ಲ. ರೋಡೆಲ್ಲ ಸ್ವಲ್ಪ ಖಾಲಿನೇ ಇರುತ್ತೆ. ಹಂಗಾಗಿ ಅಷ್ಟೊಂದು ರಶ್ ಇರಲಿಲ್ಲ. ಇದೇ ಟೆಂಪಲ್ಲು, ಹಿಂದೂ ಟೆಂಪಲ್ಲು. ಬಟ್ ತುಂಬ ಚೆನ್ನಾಗಿದೆ, ಪೀಸ್ಫುಲ್ ಆಗಿದೆ. ಆ್ಯಂಡ್ ನಾವು ಯಾವುದೇ ಪೂಜೆನ ಕೂಡ ಮಿಸ್ ಮಾಡ್ಕೊಳಂಗಿಲ್ಲ. ಈ ಗುಡಿಯಲ್ಲಿ ಎಲ್ಲ ಪೂಜೆಗಳು ಅವೈಲೇಬಲ್ ಇದ್ದಾವೆ. ಒಂದೇ ಟೆಂಪಲಲ್ಲಿ ನಮಗೆ ಎಲ್ಲ ದೇವರು ದರ್ಶನ ಮಾಡ್ಕೋಬೋದು. ಸಾಯಿಬಾಬಾ ಅಂದ ಹಿಡಿದು ನಮಗೆ ತಿರುಪತಿ ವೆಂಕಟರಮಣವರೆಗೂ ಎಲ್ಲ ದೇವರಿದ್ದಾವೆ. ಸೊ ಎಲ್ಲ ದೇವರು ನೋಡ್ಬೋದು. ಆಮೇಲೆ ಅಲ್ಲಿ ಒಳಗಡೆ ವೀಡಿಯೋ ಆ್ಯಂಡ್ ಫೋಟೋಸ್ ಅಲೋ ಇರಲಿಲ್ಲ. ಸೊ ಹಂಗಾಗಿ ಯಾವುದೇ ಒಳಗಡೆ ವೀಡಿಯೋ ಮಾಡಿಲ್ಲ. ಇದು ಹೊರಗಡೆ ಬಂದಮೇಲೆ ಇದು ಗುರುನಾನಕ್ ಅವರು ಮಂದಿರ. ಇದು ಹೊರಗಡೆ ಇದು ಒಂದು ಸಪ್ರೇಟ್ ಇದೆ. ಆಮೇಲೆ ಈ ಕಡೆ ಆಪೋಸಿಟ್ ಸೈಡ್ ಏನು ಕಾಣಿಸ್ತಿದ್ದಾವೆ ಅದು ಚರ್ಚ್. ಈ ಕಡೆ ಸೈಡ್ ಹಿಂದೂ ಟೆಂಪಲ್. ಆಪೋಸಿಟ್ ಸೈಡ್ ಇದ್ದಾವೆ. ಇಲ್ಲಿ ದುಬೈಯಲ್ಲಿ ಯಾರಾದರೂ ಇದ್ದರೆ ಒಂದ್ಸರಿ ವಿಸಿಟ್ ಮಾಡಿರಿ. ತುಂಬ ಚೆನ್ನಾಗಿದೆ. 2 ಟೆಂಪಲ್ ಇಲ್ಲೇ ನಾವು ವಿಸಿಟ್ ಮಾಡ್ಬೋದು. ಆ್ಯಂಡ್ ಬಿಸಿಲು ಟೈಮಲ್ಲಿ ಹೋಗ್ಬೇಡ್ರಿ. ಸ್ವಲ್ಪ ಸಾಯಂಕಾಲ ಟೈಮ್ ಹೋಗಿ ಚೆನ್ನಾಗಿರುತ್ತೆ. ಅಲ್ಲಿಂದ ನಾವು ಡಿಸ್ಕವರಿ ಗಾರ್ಡನ್ಗೆ ಹೋದ್ವಿ. ಯಾಕಂದರೆ ಅಲ್ಲಿ ನಮಗೆ ಇಂಡಿಯನ್ಸ್ ಹೋಟೆಲ್ ತುಂಬ ಇದ್ದಾವೆ. ಡಿಸ್ಕವರಿ ಗಾರ್ಡನಲ್ಲಿ ಆಲ್ಮೋಸ್ಟ್ ಇಂಡಿಯನ್ಸ್ ಜಾಸ್ತಿ ಇದ್ದಾರೆ. ಹಂಗಾಗಿ ಇಂಡಿಯನ್ಸ್ ಹೋಟೆಲ್ಸ್ ಇದ್ದಾವೆ. ನಾವು ಡೈರೆಕ್ಟ್ ಇಂಡಿಯನ್ಸ್ ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಇದು ಮತ್ತು ಈವ್ನಿಂಗ್ ಕಂಟಿನ್ಯೂಷನ್ ಆಗಿರುತ್ತೆ. ಈವ್ನಿಂಗ್ ಮಕ್ಕಳು ಕೇಕ್ ಮಮ್ಮಿ ಅಂತ ಫುಲ್ ಆಟ ಮಾಡ್ತಿದ್ರು. ಹಾಗಾಗಿ ಹೇಳ್ಬೇಕಂದ್ರೆ ನನಗೆ ಕೇಕ್ ಕಟ್ ಮಾಡೋದು ಆ ಥರ ಎಲ್ಲ ಇಷ್ಟ ಇರೋಂಗಿಲ್ಲ. ಹಂಗಾಗಿ ಸುಮ್ಮನೆ ಯಾಕೆ ಮತ್ತೆ ಅವರಿಗೆ ಮಕ್ಕಳಿಗೆ ಬೇಜಾರು ಮಾಡೋದು ಅಂತ ಹೇಳಿ ಜಸ್ಟ್ ಬೈ ವಾಕ್ ಆಗುತ್ತೆ ಅಂತ ಹೇಳಿ ಮಾಲಿಗಾದರೂ ಕರ್ಕೊಂಡು ಹೋಗಿ ಬರೋಣ. ನಮ್ಮ ಮನೆಗೆ ನಿಯರೆಸ್ಟ್ ಇದೆ 10 ಮಿನಿಟ್ಸ್ ವಾಕ್ ಆದರೆ. ಏನು ಜಸ್ಟ್ ನಮ್ಮೂರ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ನಮ್ಮ ಮನೆ ಹಿಂದೆ ಇದ್ದಂಗೆ. ಬಟ್ ಹಿಂದೆಯಿಂದ ಹೋಗಿ ನಮ್ಮಂಗೆ ಸಂಧಿಗಳು ಇರೋಂಗಿಲ್ಲಲ್ಲ. ಹಂಗಾಗಿ ಬೈ ರೋಡ್ ಹೋಗ್ಬೇಕಂತ 10 ಮಿನಿಟ್ಸ್ ಮೇಲೆ ಆಗುತ್ತೆ ವಾಕ್ ಮಾಡ್ಕೊಂಡು. ಇಲ್ಲಿ ಈವ್ನಿಂಗ್ ಟೈಮು ಸ್ವಲ್ಪ ತಣ್ಣಗೆ ಇರುತ್ತೆ, ಹೋಗ್ಬೋದು ನಡ್ಕೊಂಡು. ಬಟ್ ಅದೇ ಮಧ್ಯಾಹ್ನ ಟೈಮ್ ಆದರೆ ನಮಗೆ 4 ಹೆಜ್ಜೆ ಕೂಡ ನಡೆಯೋಕ್ಕಾಗಲ್ಲ. ನಾವು ಬಂದ್ವಿ ಮಾಲ್ ಹತ್ರ. ಹೇಳ್ಬೋದು ಇದೇನು ಮಾಲ್ ಅಂತೀರಾ, ಗೋಡೆ ಇದಾವೆ ಬರೀ ಈ ಕಡೆ ತೋರಿಸ್ತಿದ್ದೀರಾ ಅಂತ ಹೇಳಿ. ನಾವು ಬಂದಿರೋದು ಇದು ಬ್ಯಾಕ್ ಸೈಡ್ ಗೇಟಿಂದ. ನಮ್ಮ ಮನೆ ಹತ್ರದಿಂದ ಹೋಗ್ಬೇಕಾದ್ರೆ ನಾವು ಬ್ಯಾಕ್ ಸೈಡ್ ಗೇಟು ಬರುತ್ತೆ. ನಾವು ಎಂಟ್ರೆನ್ಸ್ ಆ ಕಡೆ ಹೋಗ್ಬೇಕಂದ್ರೆ ಮತ್ತೆ ಸುತ್ತಿಟ್ಟು ಹೋಗ್ಬೇಕಾದ್ರೆ ಸುಮ್ಮನೆ ಸುತ್ತಿಟ್ಟು ಯಾಕೆ ಹೋಗೋದು ಅಂತೇಳಿ ಸೊ ಬ್ಯಾಕ್ ಸೈಡಿಂದನೇ ಎಂಟ್ರಿ ಕೊಟ್ಬಿಡ್ತೀವಿ. ಆಮೇಲೆ ಆ ಕಡೆ ಬರುವಾಗ ನಮಗೆ ಕ್ಯಾಬ್ ಬೇಕು ಅಲ್ಲ, ಅದಕ್ಕೆ ಆ ಕಡೆ ಸೈಡಿಂದ ಬರ್ತೀವಿ. ಏನು ಮಾಲಿಗೆ ಬರೋಕ್ಕೆ ರೀಸನ್ನೇ ಮಕ್ಕಳು. ಅವ್ರು ಪಿಜ್ಜಾ ಅಂತ ಹೇಳಿದ್ರಿಂದ ನಾವು ಮಾಲಿಗೆ ಬಂದ್ವಿ. ಹಂಗಾಗಿ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಇರಲಿಲ್ಲ. ಹಾಗಾಗಿ ಟೆಂಪಲ್ ಹೋಗೋಕ್ಕೂ ಆಯಿತು ಅಂದ್ಕೊಂಡೆ. ಇಲ್ಲಾಂದರೆ ಟೆಂಪಲ್ ಕೂಡ ಹೋಗೋಕ್ಕಾಗ್ತಿಲ್ಲ. ಮತ್ತು ಅದು ಕೂಡ ಈವ್ನಿಂಗೇ ಹೋಗಬೇಕಿತ್ತು. ವೀಕೆಂಡ್ ಇರೋದ್ರಿಂದ ಮಾಲು ಕೂಡ ತುಂಬ ರಶ್ ಇತ್ತು. ನಾವು ಪಿಜ್ಜಾ ತಿನ್ಕೊಂಡು ಅಲ್ಲಿಂದ ಮತ್ತು ನನಗೆ ಕಾಫಿ ಕುಡಿಬೇಕು ಅನಿಸಿತ್ತು. ಸೊ ಕಾಫಿ ಕುಡ್ಕೊಂಡು ಮತ್ತೆ ಮೇಲೆ ಹೋಗಿದ್ವಿ ನೆಕ್ಸ್ಟುಗೆ. ಹಾಲು ಮತ್ತು ವೆಜಿಟೇಬಲ್ಸ್ ತೊಗೊಳ್ಳೋಣ ಅಂತ ಹೇಳಿ. ನನ್ನ ಮಗ ಆ ಗ್ಯಾಪಲ್ಲಿ ಬೈಕ್ ನೋಡಿದ. ಇನ್ನು ಬೈಕ್ ನೋಡಿದ ಮೇಲೆ ಬಿಡಲ್ಲ, ಅವನಿಗೆ ಬೇಕು ಅಂತ ಹೇಳಿ ಆಟ ಮಾಡೋದಕ್ಕೆ. ಸೊ ನನ್ನ ಬರ್ಡೇಗೆ ಅವನಿಗಿದು ಗಿಫ್ಟ್. ಅವ್ನು ಬೈಕ್ ತೊಗೊಂಡಿದ್ದು ನೋಡಿ ನನಗೆ ಅನಿಸಿದ್ದು ಒಂದೇ, ಅತ್ತೆ ಆಸ್ತಿನ ಅಳಿಯ ದಾನ ಮಾಡ್ದಂಗೆ ನನ್ನ ಬರ್ಡೇಗೆ ಅವ್ನು ಗಿಫ್ಟ್ ತೊಗೊಂಡ. ಇಷ್ಟೇ ಇವತ್ತಿನ ಬ್ಲಾಗ್ ಆಗಿರುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್. ಮತ್ತೆ ಸಿಗುವ.